ಮೂರನೇದ್ದು, ಈ ಸಮಾಂತರ ಶ್ರೇಣಿಯಲ್ಲಿ ಅದರೊಳಗೆ ಒಂದೇದ್ ನೋಡ್ರಿ, ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 50 ಆದರೆ ಎನ್ ಮತ್ತು ಎಸ್ ಎನ್ ಕಂಡುಹಿಡಿಯಿರಿ ಅಂತ ಕೇಳ. ಈಗ ನೋಡ್ರಿ, ಎ ಕೊಟ್ರ ನಮ್ಗೇನ್ ಗೊತ್ತೈತೆ ಅಂದ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನ ಉಪಯೋಗಿಸಿ ಎನ್ ಕಂಡು ಹಿಡಿತೀವಿ. ಎನ್ ಅಂದ್ರ 50 ಅಂತ ಇದೆ, ಇಸ್ ಈಕ್ವಲ್ ಟು ಎ 5 ಪ್ಲಸ್ ಎನ್ ಮೈನಸ್ 1 ಡಿ ಅಂದ್ರ 3 ಇದೆ. 50 ಇಸ್ ಈಕ್ವಲ್ ಟು 5 ಪ್ಲಸ್ 3 ಎನ್ ಮೈನಸ್ 3. 5ರೊಳಗ 3 ಹೋದ್ರ 2. 50 ಇಸ್ ಈಕ್ವಲ್ ಟು 2 ಪ್ಲಸ್ 3 ಎನ್. 2ನ್ನ ಈ ಕಡೆ ತಗೊಂಡಾಗ ಮೈನಸ್ ಆಗುತ್ತ. 50 ಮೈನಸ್ 2 ಇಸ್ ಈಕ್ವಲ್ ಟು 3 ಎನ್. 48 ಇಸ್ ಈಕ್ವಲ್ ಟು 3 ಎನ್. ಎನ್ ಇಸ್ ಈಕ್ವಲ್ ಟು 48 ಬೈ 3. 3 ಒಂದ್ಲೆ 1 ಉಳಿತು, 18 ಆತು. 3 6 ಅಂದ್ರ 16. ಎನ್ ಇಸ್ ಈಕ್ವಲ್ ಟು 16. ಎನ್ ಇಸ್ ಈಕ್ವಲ್ ಟು 16 ಆಯ್ತು. ಇವಾಗ ಮತ್ತೇನ್ ಕಂಡುಹಿಡಿ ಅಂದಾರ, ಎನ್ 16 ಆಯ್ತು. ಎಸ್ ಎನ್ ಕಂಡುಹಿಡಿ ಅಂತಂದಾರ. ಎಸ್ ಎನ್ ಇಸ್ ಈಕ್ವಲ್ ಟು ನೋಡ್ರಿ, ಇಲ್ಲಿ ಏನು ಗೊತ್ತೈತಿ, ಎ ಎನ್ ಗೊತ್ತೈತಿ. ಆದ್ದರಿಂದ ಈ ಸೂತ್ರ ಯೂಸ್ ಮಾಡ್ತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a, ಎನ್ ಬೈ 2 ಇಂಟು ಎ ಪ್ಲಸ್ ಎಲ್. ಈ ಸೂತ್ರ ಯೂಸ್ ಮಾಡ್ತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು 16, ಎಸ್ 16 ಅಂತ ಗೊತ್ತೈತಿ. 16 ಇಸ್ ಈಕ್ವಲ್ ಟು 16 ಬೈ 2 ಇಂಟು ಎ ಅಂದ್ರ 5, ಎಲ್ ಅಂದ್ರ 50. 2 ಒಂದ್ಲೆ 2 ಎಂಟ್ಲೆ 16. ಎಸ್ 16 ಇಸ್ ಈಕ್ವಲ್ ಟು 8 ಇಂಟು 55. ಎಸ್ 16 ಇಸ್ ಈಕ್ವಲ್ ಟು 8 5 40, ಕೆಲವಂತ 4, 8 5 40 ಪ್ಲಸ್ 4 ಅಂದ್ರ 44, 440. ಎಸ್ 16 ಅಂದ್ರ 440. ಎರಡನೇದು, ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35 ಆದರೆ ಡಿ ಮತ್ತು ಎಸ್ 13ಗಳನ್ನ ಕಂಡುಹಿಡಿಯಿರಿ. ಈಗ ಎ ಗೊತ್ತೈತಿ, ಎ 13 ಗೊತ್ತೈತಿ. ನಮಗ್ ಗೊತ್ತೈತಿ ಏನಂದ್ರ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು, ವಿ ನೋ ದಾಟ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಂದು. ಈಗ ಎ 13 ಇಸ್ ಈಕ್ವಲ್ ಟು, ಎ ಅಂದ್ರೆ ಎಷ್ಟಿದೆ, ಎ ಅಂದ್ರ 7 ಇದೆ, ಪ್ಲಸ್ ಎನ್ ಅಂದ್ರ 13 ಮೈನಸ್ 1 ಇಂಟು ಡಿ ಅಂದ್ರ ಗೊತ್ತಿಲ್ಲ, ಹಂಗ ಇಡ್ತೀನಿ. ಎ 13 ಅಂತಂದ್ರ ಎಷ್ಟಿದೆ, 35. 35 ಇಸ್ ಈಕ್ವಲ್ ಟು 7 ಪ್ಲಸ್ 12, 13 ಒಳಗೆ 1 ಹೋದ್ರೆ 12, ಡಿ ಆಯ್ತು. 35 ಈ 7ಅನ್ನ ಈ ಕಡೆ ತಗೊಂಡ್ರ ಮೈನಸ್ 7 ಆಯ್ತು, ಇಸ್ ಈಕ್ವಲ್ ಟು 12 ಡಿ. 35 7 ಹೋದ್ರ 28, ಇಸ್ ಈಕ್ವಲ್ ಟು 12 ಡಿ. ಡಿ ಇಸ್ ಈಕ್ವಲ್ ಟು 28 ಬೈ 12. ನಾಲ್ಕ 3 4 7 7 ಬೈ 3. ಡಿ ಇಸ್ ಈಕ್ವಲ್ ಟು 7 ಬೈ 3 ಆಯ್ತು. ಡಿ ಇಸ್ ಈಕ್ವಲ್ ಟು 7 ಬೈ 3. ನೆಕ್ಸ್ಟ್ ಎಸ್ 13 ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಮ್ಗೆ ಗೊತ್ತೈತಿ ಸೂತ್ರ, ಎಸ್ ಎನ್ ಇಸ್ ಈಕ್ವಲ್ ಟು ಡಿ ಕಂಡುಹಿಡಿದ್ವಿ. ಈಗ ಎ ಮತ್ತು ಎ ಎನ್ ಕೊಟ್ಟಾಗ ಫಾರ್ಮುಲಾದಿಂದಾನ ಕಂಡುಹಿಡಿಯಕ್ ಬರುತ್ತ.
n/2 ಇಂಟು ಎ ಪ್ಲಸ್ ಎಲ್. ಎಲ್ ಅಂದ್ರ ಇಲ್ಲೇ 13. S13 is equal to 13/2 ಇಂಟು ಎ. ಎ ಅಂದ್ರ 7 ಇದೆ. ಎ 13 ಅಂತಂದ್ರ 35 ಇದೆ. S13 is equal to 13/2. 35 ಪ್ಲಸ್ 7 ಅಂದ್ರ 42. 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ. S13 is equal to 13 ಇಂಟು 21 ಅಂದ್ರ 13 ಒಂದ್ಲೆ 13. 13ಕ್ಕ 3 ಕೈಲ ಬಂತು 1. 13 26. 1 27. S13 is equal to 273. ಮೂರನೇ ಲೆಕ್ಕ ನೋಡ್ರಿ. A12 is equal to 37. A12 is equal to 37 ಇದೆ. D is equal to 3. ಆದರೆ A ಮತ್ತು S12 ಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಎ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? AN is equal to, we know that AN is equal to A plus N minus 1 into D. ಈ ಸೂತ್ರ ಯೂಸ್ ಮಾಡ್ಕೊಂತೀವಿ. ಎ ಅಂತಂದ್ರ ಎಷ್ಟಿದೆ ಅಂದ್ರ ಎ ನಮ್ಗೆ ಬೇಕಾಗಿರೋದು A12 is equal to ಎ ಗೊತ್ತಿಲ್ಲ. 12 ಮೈನಸ್ ಎನ್ ಅಂದ್ರ 12 ಮೈನಸ್ 1 ಇಂಟು ಡಿ ಅಂದ್ರ 3. A12 ಅಂದ್ರೆ ಎಷ್ಟಿದೆ? 37 ಅಂತ ಇದೆ. 37 is equal to A plus 11 ಇಂಟು 3. 37 is equal to A plus 11 33. ಈ 33ನ್ನ ಈ ಕಡೆ ತಗೊಂಡಾಗ 37 ಮೈನಸ್ 33 is equal to A ಆಯ್ತು. A is equal to 4. A ಸಿಕ್ತು ನಮ್ಗ. ಏನು ಸಿಕ್ತು ಅಂದ್ರೆ AN ಇದೆ. ಸೂತ್ರ ಯೂಸ್ ಮಾಡ್ತೀವಿ. SN is equal to N/2 ಇಂಟು A ಪ್ಲಸ್ ಎಲ್. ಎಲ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಸೂತ್ರ ಇದನ್ನ ಬಳಸಿದ್ರು ಉತ್ತರ ಬರುತ್ತೆ ಸೇಮ್. ಇಲ್ಲ ಅಂದ್ರ SN is equal to N/2 2A ಪ್ಲಸ್ N minus 1 ಇಂಟು ಡಿ. ಈ ಸೂತ್ರ ಉಪಯೋಗಿಸಿದ್ರು ಉತ್ತರ ಬರುತ್ತಾ, ಈ ಸೂತ್ರ ಉಪಯೋಗಿಸಿದ್ರು ಉತ್ತರ ಬರುತ್ತಾ. ನಮ್ಗೆ ಇಲ್ಲಿ ಏನು ಗೊತ್ತೈತಿ? ಎ ಕಂಡು ಹಿಡಿದ್ವಿ, ಎಲ್ 37 ಅಂತ ಗೊತ್ತಿದೆ. ಇದನ್ನ ಯೂಸ್ ಮಾಡಿದ್ರ ಪರವಾಗಿಲ್ಲ. S12 is equal to 12/2 ಇಂಟು ಎ ಅಂದ್ರ ಎ ಈ ಕಂಡು ಹಿಡಿದ್ವಿ 4 ಪ್ಲಸ್ ಎಲ್ ಅಂದ್ರ 37 ಇದೆ. 2 ಒಂದ್ಲೆ 2 6ಲೆ 12. S12 is equal to 6 ಇಂಟು 37 ಪ್ಲಸ್ 4 ಅಂದ್ರ 41 is equal to 6 ಒಂದ್ಲೆ 6 6 4ಲೆ 24. S12 is equal to 246. ನಾಲ್ಕನೇದು A3 is equal to 15. S10 is equal to 125. ಆದರೆ ಡಿ ಮತ್ತು A10 ಕಂಡುಹಿಡಿಯಿರಿ ಅಂತ ಹೇಳಾರ. A3 is equal to 15 ಅಂತ ಕೊಟ್ರ. S10 ಅಂದ್ರ 125 ಅಂತ ಕೊಟ್ರ. ಡಿ ಮತ್ತು A10 ಕಂಡುಹಿಡಿಯಿರಿ ಅಂತ ಹೇಳಾರ. ನೋಡೋಣ ಏನೇನ್ ಮಾಡಿದ್ರೆ ಏನೇನ್ ಬರುತ್ತಾ ಅಂತ. A3 .
A3 ಅನ್ನು ಸಾಲ್ವ್ ಮಾಡಿದ್ರೆ A3 ಇಸ್ ಈಕ್ವಲ್ ಟು 15 ಇದೆ. A3 ಅನ್ನ ಹೆಂಗ್ ಬರ್ತೀವಿ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಉಪಯೋಗಿಸಿ A ಪ್ಲಸ್ 2D ಅಂತ ಬರ್ತೀವಿ. ಇದನ್ನ A3 ಅಂತ ಕರೀತಾರ. ಇದಕ್ಕ ಇಕ್ವೇಶನ್ ನಂಬರ್ 1 ಅಂತ ಹೇಳ್ತೀವಿ. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1, ಸಮೀಕರಣ 1 ಅಂತ ಹೇಳ್ತೀವಿ. ಈಗ S10 is equal to 125 ಇದೆ. S10 is equal to 125. ನಮ್ಗೆ ಗೊತ್ತೈತಿ Sn is equal to n/2 into 2a plus n minus 1 into d ಫಾರ್ಮುಲಾ. ಈಗ S10 is equal to n ಅಂದ್ರ 10/2 into 2a plus n ಅಂದ್ರ 10 minus 1 into d ಹಂಗ ಇಡ್ತೀನಿ. S10 is equal to 2 1 2 5 2a plus 9d. S10 ಅಂದ್ರೆ ಎಷ್ಟಿದೆ? 125 ಇದೆ. 125 is equal to 5 into 2a plus 9d. ನೋಡ್ರಿ, 5 1 5 25 125. ಅಂದ್ರೆ ಇದನ್ನ ಹೆಂಗ್ ಬರ್ತೀವಿ? 25 is equal to 2a is equal to 2a is equal to 2a is equal to 2a plus 9d is equal to 25. ಇದಕ್ಕ ಸಮೀಕರಣ 2 ಅಂತ ಹೇಳ್ತೀವಿ. ಈಗ ಸಮೀಕರಣ 2 ಮೈನಸ್ 1, ಸಮೀಕರಣ 1 ಬರೆದ ಬಿಡ್ತೇನೆ. ಸಮೀಕರಣ 1 ಇಂಟು ಇಲ್ಲಿ a ಇದೆ, ಇಲ್ಲಿ 2a ಇದೆ, ಆದ್ದರಿಂದ ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ತೀವಿ ಅಂತ. ಸಮೀಕರಣ 2 ಹೆಂಗೈತೆ ಹಂಗ ಬರ್ತೀವಿ. 2a ಪ್ಲಸ್ 9d is equal to 25. ಇದು 2a ಪ್ಲಸ್ 4d 2ರಿಂದ ಮಲ್ಟಿಪ್ಲೈ ಮಾಡಕ್ ಹೊಂತೀವಿ. 2ರಿಂದ ಗುಣಾಕಾರ ಮಾಡ್ತೀವಿ. 30 ಮೈನಸ್ 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 ಈ 2a ಈ 2a ಕ್ಯಾನ್ಸಲ್ ಆಯ್ತು. ಪ್ಲಸ್ 5d is equal to ಮೈನಸ್ 30 ಪ್ಲಸ್ 25 ಅಂದ್ರೆ ಮೈನಸ್ 5. d is equal to ಮೈನಸ್ 1. d is equal to ಮೈನಸ್ 1. ಈಗ ನೋಡ್ರಿ, ಯಾಕೆ ಮಾಡಕ್ ಹೊಂತೀರ?
ಡಿ ಇಸ್ ಈಕ್ವಲ್ ಟು -1 ಆಯ್ತು. ಈಗ ಸಮೀಕರಣ 1 ಉಪಯೋಗಿಸಿ ಸಮೀಕರಣ 1 ಉಪಯೋಗಿಸ್ತೀವಿ. ಸಮೀಕರಣ 1 ಏನಿದೆ, a ಪ್ಲಸ್ 2d ಇಸ್ ಈಕ್ವಲ್ ಟು 15 ಇದೆ. a ಪ್ಲಸ್ 2 ಇಂಟು -1 ಇಸ್ ಈಕ್ವಲ್ ಟು 15. a -2 ಇಸ್ ಈಕ್ವಲ್ ಟು 15. a ಇಸ್ ಈಕ್ವಲ್ ಟು 15 ಪ್ಲಸ್ 2. a ಇಸ್ ಈಕ್ವಲ್ ಟು 17 ಆಯ್ತು. ಈಗ a 17 ಆಯ್ತು. a 10 ಅನ್ನ ಕಂಡು ಹಿಡಿದ್ರಿ ಅಂತ ಹೇಳ್ಯಾರ. an ಇಸ್ ಈಕ್ವಲ್ ಟು a ಪ್ಲಸ್ n -1 ಇಂಟು ಡಿ ಇದೆ. a 10 a 10 ಇಸ್ ಈಕ್ವಲ್ ಟು a ಅಂದ್ರ ಈಗ ಕಂಡು ಹಿಡಿದ್ವಿ 17 ಪ್ಲಸ್ 10 -1 ಇಂಟು ಡಿ ಅಂದ್ರ -1 ಇಸ್ ಈಕ್ವಲ್ ಟು 17 ಪ್ಲಸ್ 9 ಇಂಟು -1. a 10 ಇಸ್ ಈಕ್ವಲ್ ಟು 17 9 ಇಂಟು -1 ಅಂದ್ರ -9 ಇಸ್ ಈಕ್ವಲ್ ಟು 8. a 10 ಇಸ್ ಈಕ್ವಲ್ ಟು 8. ಐದನೇ ಲೆಕ್ಕ. ಡಿ ಇಸ್ ಈಕ್ವಲ್ ಟು 5. ಎಸ್ 9 ಇಸ್ ಈಕ್ವಲ್ ಟು 75. ಆದರೆ ಎ ಮತ್ತು a9 ಕಂಡುಹಿಡಿಯಿರಿ. ನೋಡ್ರಿ, ಏನೇನ್ ಕೊಟ್ರ, ಡಿ ಕೊಟ್ರ, S9 ಇಸ್ ಈಕ್ವಲ್ ಟು 75 ಕೊಟ್ರ, ಎ ಮತ್ತು a9 ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಎಸ್ ಎನ್ ಇಸ್ ಈಕ್ವಲ್ ಟು ಮೊದ್ಲ ಎಸ್ ಎನ್ ನೋಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸರಿ. S9 ಇಸ್ ಈಕ್ವಲ್ ಟು 9/2 ಇಂಟು 2a. ಎ ಅಂದ್ರೆ ಗೊತ್ತಿಲ್ಲ, ಅದಕ್ಕ n ಅಂದ್ರೆ 9 -1 ಇಂಟು ಡಿ ಅಂದ್ರೆ 5. S9 ಅಂದ್ರೆ 75 ಅಂತ ಇದೆ. 75 ಇಸ್ ಈಕ್ವಲ್ ಟು 9/2 ಇಂಟು 2a ಪ್ಲಸ್ 9 -1 ಅಂದ್ರೆ 8 ಇಂಟು 5. 75 ಇಸ್ ಈಕ್ವಲ್ ಟು 9/2. 2 ಕಾಮನ್ ತಕೊಂಡ್ರಿ, 2 ಇಂಟು a ಪ್ಲಸ್ 4 ಇಂಟು 5 ಆಗುತ್ತೆ. ಇದು 4 5 20. 20. ಈ ಎರಡು ಹೋಯ್ತು. ಈಗ ಇಲ್ಲಿ ನೋಡ್ರಿ, 3 1 3 3 9, 3 2 1 ಉಳಿತು 15 ಆಯ್ತು. 25 ಆಯ್ತು. 25 ಇಸ್ ಈಕ್ವಲ್ ಟು 3a ಪ್ಲಸ್ 3 ಇಂಟು 20 ಅಂದ್ರ 60. ಈಗ ಏನಾಯ್ತು, ಸಾಲ್ವ್ ಮಾಡ್ರಿ. ಈ 60ನ ಈ ಕಡೆ ತಗೊಂಡ್ರ 3a ಇಸ್ ಈಕ್ವಲ್ ಟು 25 - 60 ಆಗುತ್ತಾ. a ಇಸ್ ಈಕ್ವಲ್ ಟು -60 25 ಹೋದ್ರ -35 ಡಿವೈಡ್ ಬೈ 3.
ಇದು ಎ ವ್ಯಾಲ್ಯೂ ಆಯ್ತು. ಎ ಬಂತು. ನೆಕ್ಸ್ಟ್ ಎ 9 ಕಂಡು ಹಿಡೀರಿ ಅಂತ ಹೇಳ್ಯಾರ. ಎ 9 ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 9 ಇಸ್ ಈಕ್ವಲ್ ಟು ಎ ಅಂದ್ರ -35/3 ಪ್ಲಸ್ ಎನ್ ಅಂದ್ರ 9 ಇದೆ, 9 ಮೈನಸ್ 1 ಇಂಟು ಡಿ ಅಂದ್ರ 5. ಎ 9 ಇಸ್ ಈಕ್ವಲ್ ಟು -35/3 ಪ್ಲಸ್ 8 ಇಂಟು 5 ಇಸ್ ಈಕ್ವಲ್ ಟು -35/3 8 40. LCM ತಗೊಂಡಾಗ -35 ಪ್ಲಸ್ 120 ಡಿವೈಡ್ ಬೈ 3 ಆಗುತ್ತಾ. 125ರಲ್ಲಿ 35 ಕಳೆದ್ರ 5 ಕೈಲ ಬಂತು 1, 12ರೊಳಗ 4 ಹೋದ್ರೆ 8 ಕೆಲ ಒಂದು 0 85. ಅಂದ್ರ ಎ 9 ಇಸ್ ಈಕ್ವಲ್ ಟು 85/3. ಆರನೇ ಲೆಕ್ಕ ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು 8, SN ಇಸ್ ಈಕ್ವಲ್ ಟು 90 ಆದಾಗ ಎನ್ ಮತ್ತು ಎ ಎನ್ ಕಂಡು ಹಿಡೀರಿ ಅಂತ ಹೇಳ. ಈಗ ಎ ಕೊಟ್ರ ಎನ್ ಕಂಡು ಹಿಡಿಬೇಕು, ಎ ಎನ್ ಕಂಡು ಹಿಡಿಬೇಕು. SN ಇಸ್ ಈಕ್ವಲ್ ಟು 90 ಕೊಟ್ರ SN ಯೂಸ್ ಮಾಡ್ಕೊಂಡ್ರ SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಫಾರ್ಮುಲಾ SN ಅಂದ್ರ 90 ಇದೆ, 90 n ಗೊತ್ತಿಲ್ಲ ಹಂಗ ಇಡ್ತೀನಿ. n ಕಂಡು ಹಿಡಿಬೇಕಾಗಿದೆ. 2 ಇಂಟು ಎ ಅಂದ್ರ 2 ಪ್ಲಸ್ n ಮೈನಸ್ 1 n ಗೊತ್ತಿಲ್ಲ ಹಂಗ ಇಡ್ತೀನಿ. ಡಿ ಅಂದ್ರ 8 ಅಂತ ಬರ್ಕೊಂತೀನಿ. ಈಗ 90 ಇಸ್ ಈಕ್ವಲ್ ಟು n/2 ಇಂಟು 2 ಇಂಟು 2 ಅಂದ್ರ 4 ಪ್ಲಸ್ 8n ಮೈನಸ್ 8. 90 ಇಸ್ ಈಕ್ವಲ್ ಟು n/2 ಇಂಟು -8 ಪ್ಲಸ್ 4 ಅಂದ್ರ 8 n ಹಂಗ ಬರಿತೀನಿ, -4 ಆಯ್ತು. ಇದ್ರೊಳಗ 2 ಕಾಮನ್ ತಕೊಂಡ್ರ 90 ಇಸ್ ಈಕ್ವಲ್ ಟು n/2 ಇಂಟು 2 n 2 ಕಾಮನ್ ತಕೊಂಡ್ರ 4n ಮೈನಸ್ 2 ಆಯ್ತು. ಈ 2 ಹೋಯ್ತು. 90 ಇಸ್ ಈಕ್ವಲ್ ಟು n ಇಂಟು 4n, 4n ಸ್ಕ್ವೇರ್ ಮೈನಸ್ 2n ಆಯ್ತು. ನೋಡ್ರಿ ಎಲ್ಲಾ ಕಡೆನೂ 2 ಕಾಮನ್ ಇದೆ. ಅಂದ್ರೆ 4n ಸ್ಕ್ವೇರ್ ಮೈನಸ್ 2n, 4n ಸ್ಕ್ವೇರ್ ಮೈನಸ್ 2n. ಈ 90ನ್ನ ಈ ಕಡೆ ತಗೊಂಡಾಗ -90 ಆಯ್ತು, ಇಸ್ ಈಕ್ವಲ್ ಟು 0. ಇಕ್ವೇಶನ್ ಬರ್ಯಾಕಷ್ಟ. ಈಗ ಇಲ್ಲಿ 2 ಇದೆ, ಇಲ್ಲಿನೂ 2 ಕಾಮನ್ ತಕೊಂಡಾಗ ಇದೇನಾಯ್ತು 2n ಸ್ಕ್ವೇರ್ ಮೈನಸ್ ಆರ್ ಡಿವೈಡ್ ಈಚ್ ಟರ್ಮ್ ಬೈ 2 ಮಾಡ್ತಾ ಇದೀನಿ. 2n ಸ್ಕ್ವೇರ್ ಮೈನಸ್ n ಮೈನಸ್ 45 ಇಸ್ ಈಕ್ವಲ್ ಟು 0 ಆಯ್ತು. ಈಗ 90ರದು ಇದನ್ನ ಸ್ಪ್ಲಿಟ್ ಮಾಡಿದಾಗ ಮಧ್ಯದ ಟರ್ಮ್ ಕೂಡಿಸಿದ್ರ ಅಥವಾ ಕಳೆದ್ರ -1 ಬರಬೇಕು, ಗುಣಿಸಿದಾಗ 90 ಬರಬೇಕು. ಆ ತರ ಅಪವರ್ತನಗಳನ್ನ ಬರಿಬೇಕು. 2 2 4 2 5 5 9 3 3 3 1 3 3 1
9 5 40 45 ಕರೆಕ್ಟ್ ಇದೆ. 10 10 9 2n ಸ್ಕ್ವೇರ್ ಮೈನಸ್ 10n ಪ್ಲಸ್ 9n ಅಂದ್ರೆ ನೋಡ್ರಿ 10ರೊಳಗ 9 ಹೋದ್ರ ಒಂದ ಉಳಿಯುತ್ತ ಮೈನಸ್ 45 = 0. ಈಗ 2n ಅನ್ನ ಕಾಮನ್ ತಗೊಂಡ್ರ ಇಲ್ಲಿ ಉಳಿದಿರೋದು n ಮೈನಸ್ 5 ಪ್ಲಸ್ 9 ಇಲ್ಲಿ ಕಾಮನ್ ತಗೊಂಡ್ರ n ಮೈನಸ್ 5 ಇಲ್ಲಿ ಉಳಿಯುತ್ತ 2n ಪ್ಲಸ್ 9 ಒಂದು ಸಮೀಕರಣದ ಇಕ್ವೇಶನ್ ಆಗುತ್ತೆ n ಮೈನಸ್ 5 1 ಅಂದ್ರೆ n ಮೈನಸ್ 9/2 ಆರ್ n 5. n 5 ಅನ್ನ ನಾವು ತಗೋತೀವಿ ಯಾಕಂದ್ರೆ ಇದು ಪೂರ್ಣಾಂಕ, ಇದು ಪೂರ್ಣಾಂಕ ಅಲ್ಲ. ಪೂರ್ಣಾಂಕವನ್ನ ತಗೊಂಡಾಗ n ಇಲ್ಲಿ n ಫ್ರಾಕ್ಷನ್ ಬಂದಿದೆ, ಭಿನ್ನರಾಶಿ ರೂಪದೊಳಗಿದೆ, ಅದಕ್ಕೆ ಇದನ್ನ ತಗೊಳ್ಳಲ್ಲ. n 5 ಅನ್ನೋದನ್ನ ತಗೊಂತೀವಿ. ಈಗ ಏನ್ ಬೇಕು ನಮ್ಗ? an ಕಂಡುಹಿಡೀರಿ. an a ಪ್ಲಸ್ n ಮೈನಸ್ 1 ಇಂಟು ಡಿ. a ಅಂದ್ರ 5, n ಅಂದ್ರ 5, a ಅಂದ್ರ 2 ಪ್ಲಸ್ 5 ಮೈನಸ್ 1 ಇಂಟು 8 2 ಪ್ಲಸ್ 4 ಇಂಟು 8. a5 2 ಪ್ಲಸ್ 32 34. an ಅಂದ್ರ 34. ಏಳನೇ ಲೆಕ್ಕ ನೋಡ್ರಿ. a = 8, an = 62, sn = 210 ಆದಾಗ n ಮತ್ತು d ಕಂಡು ಹಿಡೀರಿ ಅಂತ ಹೇಳ್ಯಾರ. ಈಗ n ಮತ್ತು d ಕಂಡು ಹಿಡೀರಿ ಅಂತ ಹೇಳ್ಯಾರ. ನೋಡ, an ಕೊಟ್ಟಿರೋದ್ರಿಂದ ಯೂಸ್ ಮಾಡ್ಕೊಳ್ಳೋಣ. an = a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದ್ರ 62 ಇದೆ. a ಅಂದ್ರೆ ಏನಿದೆ? a ಅಂದ್ರ a ಅಂದ್ರೆ 8 ಪ್ಲಸ್ n ಮೈನಸ್ 1. n ಗೊತ್ತಿಲ್ಲ, ಇನ್ನು d ನು ಗೊತ್ತಿಲ್ಲ, ಹಂಗ ಇಡ್ತೀನಿ. ಅಂದ್ರ 62 ಮೈನಸ್ 8 n ಮೈನಸ್ 1 ಇಂಟು ಡಿ ಆಯ್ತು. 62 ಮೈನಸ್ 8 ಅಂದ್ರ 54. 54 n ಮೈನಸ್ 1 ಇಂಟು ಡಿ. Call this as equation number 1. ಇದು equation number 1 ಅನ್ನೋಣ. ಈಗ n ಗೊತ್ತಿಲ್ಲ, d ನು ಗೊತ್ತಿಲ್ಲ, ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಇವಾಗ sn a plus an, n/2 into a plus l or an. ಇದಕ್ಕೆ ಏನಂತೀವಿ? l ಅಂತ ಹೇಳ್ತೀವಿ. an ಗೆ l ಅಂತ ಹೇಳ್ತೀವಿ. n ಅಂದ್ರೆ 210 =
n/2 n ಅಂದ್ರ ಗೊತ್ತಿಲ್ಲ, a ಅಂದ್ರ 8, l ಅಂದ್ರ 62. 210 is equal to n/2 ಇಂಟು 62. 62 ಪ್ಲಸ್ 8 ಅಂದ್ರ 70. 2 ಒಂದ್ಲೆ 2 35. n is equal to 210 divided by 35. 7 5 7 3 0 0 5 1 5 6 n is equal to 6. n is equal to 6 ಆಯ್ತು. ಈಗ ಸಮೀಕರಣ 1ರಲ್ಲಿ n is equal to 6 ಆದಾಗ ಏನಾಗುತ್ತಾ ನೋಡೋಣ. 54 is equal to 6 minus 1 into d. d is equal to 54 divided by 5 ಆಯ್ತು. d is equal to 54 divided by 5. ಎಂಟನೇ ನೋಡ್ರಿ. an is equal to 4, d is equal to 2, sn is equal to -14 ಆದರೆ n ಮತ್ತು a ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗ an ಕೊಟ್ಟಾರ, a ಗೊತ್ತಾದ್ರ ಈ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಬಹುದಾಗಿತ್ತು. ಈಗ sn ಯೂಸ್ ಮಾಡಿ n ಕಂಡುಹಿಡಿಯೋಣ. n ಓಕೆ. sn is equal to n/2 into a plus an or l. an ಗೆ l ಅಂತ ಹೇಳ್ತಾರ. ಇದು sn ಅಂದ್ರೆ ಎಷ್ಟೈತಿ? -14 is equal to n/2 into a ಗೊತ್ತಿಲ್ಲ ಪ್ಲಸ್ l ಅಂದ್ರ 4. an ಅಂದ್ರ 4 ಇದೆ. ಅಂದ್ರೆ -28 is equal to n into a plus 4 ಆಯ್ತು. sn is equal to next ಇದಕ್ಕ equation number 1 ಅನ್ನೋಣ. Call this as equation number 1. ಸಮೀಕರಣ 1 ಅಂತ ಹೇಳೋಣ. ಈಗ an is equal to a plus n minus 1 into d. an ಅಂದ್ರೆ ಏನಿದೆ? 4 is equal to a ಅಂದ್ರೆ ಗೊತ್ತಿಲ್ಲ ಪ್ಲಸ್ n ಗೊತ್ತಿಲ್ಲ -1 into d ಅಂದ್ರ 2. 4 is equal to a plus 2n minus 2. ನಾಲ್ಕು ಈ -2 ಈ ಕಡೆ ತಗೊಂಡಾಗ 4 + 2 is equal to a plus
ಎ ಪ್ಲಸ್ 2 n. 6 is equal to a plus 2 n. ಸರಿನಾ? 6 is equal to a plus 2 n. a is equal to 6 minus 2 n. Call this as equation number 2. ಸಮೀಕರಣ 1ರಲ್ಲಿ ಏನ ವ್ಯಾಲ್ಯೂ ಹಾಕಿದಾಗ ಸಮೀಕರಣ 1ರಲ್ಲಿ a is equal to 6 minus 2n ಆದಾಗ ಏನಾಗುತ್ತಾ ನೋಡೋಣ. -28 is equal to n ಹೆಂಗೈತಿ ಹಂಗ ಇಡ್ತೀನಿ. a ಅಂದ್ರ 6 minus 2n plus 4 ನೋಡ್ರಿ. -28 is equal to n ಹಂಗ ಇಡ್ತೀನಿ. 6 4 ಅಂದ್ರ 10, 6 4 ಕೂಡಿಸಿದ್ರೆ 10 minus 2n. ಈಗ -28 is equal to 10n minus 2n square. ಇದನ್ನೆಲ್ಲಾನು ಈ ಕಡೆ ತಗೊಂಡಾಗ ಏನಾಗುತ್ತಿದ್ದು 2n square minus 10n minus 28 is equal to 0 ಆಯ್ತು. ಈಗ ನೋಡ್ರಿ ಎಲ್ಲಾ ಟರ್ಮ್ದೊಳಗು 2 ಕಾಮನ್ ಇರೋದ್ರಿಂದ ಡಿವೈಡ್ ಈಚ್ ಟರ್ಮ್ ಬೈ 2 ಮಾಡ್ತೀವಿ. n ಸ್ಕ್ವೇರ್ ಮೈನಸ್ 5n ಮೈನಸ್ 14 is equal to 0. ಈಗ ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕಂದ್ರ ಕೂಡಿಸಿದ್ರ ಅಥವಾ ಕಳೆದ್ರ 5 ಆಗ್ಬೇಕು, ಗುಣಾಕಾರ ಮಾಡಿದಾಗ 14 ಆಗ್ಬೇಕು. ಆ ತರ ಟರ್ಮ್ ನೋಡ್ಬೇಕು. 7 ಎಳ್ಳೆ ಬರುತ್ತೆ ನೋಡ್ರಿ. 7 ಎಳ್ಳೆ 14, 7 ಮೈನಸ್ 2 ಅಂದ್ರ 14. ಸರಿ. ಇದು n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 is equal to 0. n into n minus 7 plus 2 into n minus 7 is equal to 0. n plus 2 1 root ಆಗುತ್ತಾ, n minus 7 1 root ಆಗುತ್ತಾ is equal to 0. n is equal to minus 2 or n is equal to 7. n ಪಾಸಿಟಿವ್ ವ್ಯಾಲ್ಯೂ ತಗೊಂತೀವಿ. n is equal to 7 ಅಂತ ತಗೊಂಡಾಗ ಸಮೀಕರಣ 2ರಲ್ಲಿ n is equal to 7 ತಗೊಂಡಾಗ ಪಾಸಿಟಿವ್ ವ್ಯಾಲ್ಯೂ ತಗೊಂಡ್ರ a is equal to 6 minus 2 into 7 is equal to 6 minus 14. minus 14ರಲ್ಲಿ 6 ಹೋದ್ರ a is equal to 8 minus 8. a is equal to minus 8. ಒಂಬತ್ತನೇ ಲೆಕ್ಕ ನೋಡ್ರಿ. a is equal to 3, n is equal to 8, s is equal to 192 ಆದರೆ t ಕಂಡುಹಿಡಿಯಿರಿ ಅಂತ ಹೇಳಾರೆ. ಈಗ Sn is equal to n by 2 into 2a plus n minus 1 into d ಅಂತ ಗೊತ್ತಿದೆ. ಇದು ಸೂತ್ರ. Sn ವ್ಯಾಲ್ಯೂ ಕೊಟ್ರ 192 is equal to n ಅಂದ್ರ 8 by 2 into 2 into 2
2 ಇಂಟು 3 ಎ ಅಂದ್ರ 3 2 ಇಂಟು 3 ಪ್ಲಸ್ 8 ಮೈನಸ್ 1 ಇಂಟು ಡಿ ಅಂದ್ರ ಕಂಡು ಹಿಡಿಬೇಕಾಗಿದೆ. ಡಿ ಗೊತ್ತಿಲ್ಲ, ಹಂಗ ಹೇಳ್ತೀವಿ. 2 ಒಂದ್ಲೆ 2 ನಾಲ್ಕಲೆ 8 192 ಇಸ್ ಈಕ್ವಲ್ ಟು 4 ಇಂಟು 2 ಮೂರ್ಲೆ 6 ಪ್ಲಸ್ 8 ಮೈನಸ್ 1 ಅಂದ್ರ 7 ಡಿ 192 ಇಸ್ ಈಕ್ವಲ್ ಟು 4 24 ಪ್ಲಸ್ 4 28 ಡಿ 192 ಮೈನಸ್ 24 ಅಂದ್ರೆ 192 ಮೈನಸ್ 24 ಅಂದ್ರೆ 8 ಕೆಲವೊಂದು 1 9ರಲ್ಲಿ 3 ಹೋದ್ರೆ 6 168 ಅಂದ್ರೆ 192 ಮೈನಸ್ 24 ಇಸ್ ಈಕ್ವಲ್ ಟು 28 ಡಿ. ಇದೆಷ್ಟಾಯ್ತು? 168 ಇಸ್ ಈಕ್ವಲ್ ಟು 28 ಡಿ. ಈಗ ಡಿ ಇಸ್ ಈಕ್ವಲ್ ಟು 168 ಡಿವೈಡ್ ಬೈ 28 7 ನಾಲ್ಕಲೆ 7 ಎಳ್ಳೆ 14 16ರಲ್ಲಿ 14 ಹೋದ್ರೆ 2 ಉಳಿತು 28 ಆಯ್ತು. 4 ಒಂದ್ಲೆ 4 ಆರ್ಲೆ ಅಂದ್ರೆ 6ಲೆ 28 6ಲೆ 168 ಡಿ ಇಸ್ ಈಕ್ವಲ್ ಟು 6. ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 6. ಹತ್ತನೇ ಲೆಕ್ಕ ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 44 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಕಂಡು ಹಿಡೀರಿ ಅಂತ ಹೇಳೋದು. ಈಗ ನೋಡ್ರಿ, ಎಸ್ ಎನ್ ಇಸ್ ಈಕ್ವಲ್ ಟು ಗೊತ್ತಿದೆ ನಮ್ಗ ಏನು? ಪದ ಎಲ್ ಕೊಟ್ಬಿಟ್ರ ಪದಗಳ ಸಂಖ್ಯೆ 9 ಅಂತ ಹೇಳ್ಯಾರ. n by 2 ಇಂಟು ಎ ಪ್ಲಸ್ ಎಲ್ ನೋಡೋಣ ಬರುತ್ತಾ ಏನ. ಎ ಕಂಡು ಹಿಡೀರಿ ಅಂತ ಹೇಳ್ಯಾರ. ಓಕೆ, ಪದಗಳ ಸಂಖ್ಯೆ ಎನ್ ಅಂತಂದ್ರ ಪದಗಳ ಸಂಖ್ಯೆ 9 ಆಯ್ತು. ಉಳ್ಕಿದ್ದೆಲ್ಲ ಕೊಟ್ರ ಎಸ್ 9 ಇಸ್ ಈಕ್ವಲ್ ಟು 9 ಬೈ 2 ಎ ಗೊತ್ತಿಲ್ಲ ಪ್ಲಸ್ ಎಲ್ ಅಂದ್ರ 28 ಎಸ್ 9 ಅಂದ್ರೆ 144 ಡಿವೈಡ್ ಬೈ 9 ಬೈ 2 144 ಇಸ್ ಈಕ್ವಲ್ ಟು 9 ಬೈ 2 ಇಂಟು ಎ ಪ್ಲಸ್ 28. ಇದು ಎಷ್ಟಾಗುತ್ತಾ? 288 ಇಸ್ ಈಕ್ವಲ್ ಟು 9 ಎ ಪ್ಲಸ್ 28. 288 ಡಿವೈಡ್ ಬೈ 9 ಇಸ್ ಈಕ್ವಲ್ ಟು ಎ ಪ್ಲಸ್ 28. ನೋಡ್ರಿ, 16 18 9 ಒಂದ್ಲೆ 9 ಮೂರ್ಲೆ 27 1 ಉಳಿತು 18 ಆತು 9 ಎಳ್ಳೆ ಎ ಇಸ್ ಈಕ್ವಲ್ ಟು ಅಂದ್ರೆ ಎಷ್ಟಾಯ್ತಿದು 32 ಇಸ್ ಈಕ್ವಲ್ ಟು ಎ ಪ್ಲಸ್ 28. ಎ ಇಸ್ ಈಕ್ವಲ್ ಟು 32. ಈ 28ನ್ನ ಈ ಕಡೆ ತಗೊಂಡ್ರ ಮೈನಸ್ 28 ಆಯ್ತು. ಎ ಇಸ್ ಈಕ್ವಲ್ ಟು 4. ಎ ಇಸ್ ಈಕ್ವಲ್ ಟು 4. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ಲೆಕ್ಕಗಳನ್ನ ಚರ್ಚಿಸೋಣ.